ಲೋಕಪಾಲನೆ. ನಾನು ಯಾವುದೇ ಕಾರ್ಯವನ್ನು ಕೈಗೊಂಡರೂ ಅದು ಭಂಗವಾಗದಂತೆ ಕಾಪಾಡುವ ಭಾರವು ನಿನ್ನದು. ಇದೋ ನಿನಗೆ ನನ್ನ ಅನಂತ ಚಿರಾರುಣಿಗಳು. ನಮಸ್ಕರಿಸಿ. ಕರ್ಣನು ಸೂತನಿಗೆ ಆಜ್ಞಾಚರಣೆ ಮಾಡುತ್ತಿರುವುದು ಮುಗಿದ ನಂತರ ನಾಲ್ಕಾರು ಹಿತವಚನ ಹಾಡಿ ಜಾತಿ ಭೇದನ ಹೊಡಕನ್ನು ಹುಟ್ಟಿಸಿ ಆ ಹೇಮಾವತಿ ಸ್ವಯಂವರಕ್ಕೆ ಹೋಗದಂತೆ ಮಾಡುವೆನು. ಓಹೋ, ಯಾರೋ ಮಾತನಾಡುತ್ತದೆ. ಓ, ಕಳಿಂಗ ಮಹಾರಾಜ, ಇಷ್ಟು ಕಾಲವಾಯಿತು ಬಂದು? ಕರ್ಣ, ನಾನು ಬಂದು ಬಹಳ ಕಾಲವಾಯಿತು. ನೀನು ಸೂರ್ಯನ ಧ್ಯಾನದಲ್ಲಿ ನಿಲ್ಲುತ್ತಾದ ಕಾರಣ ನಾನು ಸುಮ್ಮನಿರಬೇಕಾಯಿತು. ಶಕುನಿಗಳೇ, ನಾನು ಮಾಳವ ದೇಶದ ರಾಜಕುಮಾರ ಕಾಶಿರಾಜನ ಪುತ್ರಿಯಾದ ಹೇಮಾವತಿಯನ್ನು ಲಗ್ನವಾಗಬೇಕೆಂದು ಸೂರ್ಯದೇವನನ್ನು ಸ್ತೋತ್ರಿಸಿರುವನು. ಈ ಕಾರ್ಯಕ್ಕೆ ನೀವು ಬರುವಿರಾ? ಏನು, ನೀನು ಮಾಳವ ದೇಶದ ಹೇಮಾವತಿ ಲಗ್ನವಾಗಲು ಹೊರಟಿರುವೆಯಾ ಕರ್ಣ? ಹಾ, ಸಂತೋಷ ಪಡುತ್ತಿರುವೆ ಕರ್ಣ. ನೀನು ಹೇಮಾವತಿ ಸ್ವಯಂವರವೆಂದರೆ ಸುತ್ತಣ ದೇಶದ ರಾಜಾದಿರಾಜರು ಸೇರಿಕೊಳ್ಳುವ ಆ ಸಭೆಯಲ್ಲಿ ರಾತ್ರಿಯಲ್ಲಿ ಬಲೆಯನ್ನು ಬೀಸಿ ಬೇಟೆಯಾಡುವ ಸೂತಪುತ್ರನು ಹೇಮಾವತಿನ ಲಗ್ನವಾಗಲು ಬಂದಿರುವೆಂದು ಅಲ್ಲಿ ಅಪಮಾನಿಸಿದರೆ ನೀನು ಬದುಕಿ ಸಾರ್ಥಕವೇನು ಕರ್ಣ? ನಿಜ ಶಕುನಿಗಳೇ, ನೀವು ಹೇಳುವ ಮಾತು ನಿಜ. ಪರಶುರಾಮರಿಂದ ಚಾಪವಿದ್ಯೆಯನ್ನು ಕಲಿತು ಪರರಾಜರ ಹುಟ್ಟಡಗಿಸಬಲ್ಲ ಈ ಕರ್ಣ ಇಂಥವನಿಗೆ ಆ ಸಭೆಯಲ್ಲಿ ಅವಮಾನವಾದರೆ ನಾನು ಧರೆಯಲ್ಲಿ ಜೀವಿಸಿ ಏನೋ ಪ್ರಯೋಜನ ಇಲ್ಲ. ಇಲ್ಲ ಶಕುನಿಗಳೇ, ನಾನು ಆ ಸ್ವಯಂವರಕ್ಕೆ ಬರುವುದಿಲ್ಲ. ಯಾರಿಗಾದರೂ ಜಯವಾಗಲಿ, ನೀವೇ ಹೋಗಿ ಬನ್ನಿ. ಯೋಚಿಸಿ ನೋಡು ಕರ್ಣ, ನಿನ್ನ ಈ ತೇಜಸ್ಸನ್ನು ಕಂಡು ಮನಮೆಚ್ಚಿದ ಆ ದ್ರೌಪದಿ ನಿನಗೆ ಹಾರವನ್ನು ಧರಿಸಲು ಬಂದಾಗ ಅಲ್ಲಿ ಕುಳಿತಿರುವ ಸಭೆಯವರು ಸೂತ ಪುತ್ರನಿಗೆ ಸಭೆಯಲ್ಲಿ ಮಾನ್ಯತೆಯನ್ನು ನುಡಿದ ಕಾರಣ ದ್ರೌಪದಿ ಅರ್ಜುನಿಗೆ ಆಧರಿಸಿದರು. ಈಗಲೂ ಅದೇ ಅಪಮಾನ ಆಗುವುದನ್ನು ತಿಳಿಸಲು ಬಂದೆ ಕರ್ಣ. ಶಕುನಿಗಳೇ, ನೀವು ಹೇಳುವ ಮಾತು ನಿಜ. ನಾನು ಆ ಸ್ವಯಂವರಕ್ಕೆ ಬರುವುದಿಲ್ಲ. ಯಾರಿಗಾದರೂ ಜಯವಾಗಲಿ, ಯಾರಿಗಾದರೂ ಜಯವಾಗಲಿ, ನೀವೇ ಹೋಗಿ ಬನ್ನಿ. ನನ್ನ ಹಠವು ಸಾರ್ಥಕವಾಯಿತು. ಕರ್ಣನು ಹೇಮಾವತಿಯ ಸ್ವಯಂವರಕ್ಕೆ ಹೋಗಿದ್ದರೆ ಹೇಮಾವತಿಯು ನಿಜಕ್ಕೂ ಆರಾಧಿಸಿದಳು. ಈಗ ಈ ಲಗ್ನದ ರೀತಿಯೇ ಬೇರೆ ಆಯಿತು. ಅಲ್ಲಿಯೂ ಆ ಕೌರವರನ್ನು ಅಪಮಾನಿಸದಿದ್ದರೆ ನಾನು ಕುಹಕ ಸತ್ಯನೇ ಅಲ್ಲ.